ದಸರಾ ಮಹೋತ್ಸವದ ಕೇಂದ್ರ ಬಿಂದು ಗಜಪಡೆ. ಗಜಪಡೆ ಸ್ವಾಗತದಿಂದ ಹಿಡಿದು ದಸರಾ ಜಂಬೂ ಸವಾರಿಯನ್ನ ಯಶಸ್ವಿಯಾಗಿ ಮುಗಿಸಿದ ಬಳಿಕ ಆನೆಗಳು ವಾಪಸ್ ಹೋಗುವ ತನಕವೂ ಸದ್ಯಕ್ಕೆ ಆನೆಗಳ ಪೂಜೆಯನ್ನ ನಿರ್ವಹಿಸುವುದು ಪ್ರಹ್ಲಾದ್ ರವರವರು. ಅಂದ್ರೆ ಆನೆ ಪೂಜಾರಿ ಅಂತಾನೆ ಫೇಮಸ್ ಆಗಿರುವಂತಹ ಪ್ರಹ್ಲಾದ್ ರವರವರು ಆನೆಗಳ ಜೊತೆ ನಿಕಟವಾಗಿ ಒಂದಷ್ಟು ಬಾಂಧವ್ಯವನ್ನು ಸದ್ಯಕ್ಕೆ ಹೊಂದಿರುವಂತದ್ದು. ತಾವುಗಳು ಎಷ್ಟು ವರ್ಷದಿಂದ ಈ ಆನೆಗಳ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಯಾವೆಲ್ಲ ಆನೆಗಳಿಗೆ ಪೂಜೆಯನ್ನ ಮಾಡಿದ್ದಾರೆ ಅನ್ನುವಂತ ಎಲ್ಲ ಮಾಹಿತಿಯನ್ನ ಇಂದು ಪ್ರಹ್ಲಾದ್ ರವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ. ಗಜಾನ ಪದ್ಮಾರ್ಕಂ ಗಜಾನ ಮಹರ್ಷಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಾವು ಏನೇನೊಂದು ಶುಭ ಕಾರ್ಯಗಳು ಮಾಡಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾಡಹಬ್ಬ ಮಾಡೋದು. ನಾಡಹಬ್ಬ ಮಾಡಬೇಕಾದ್ರೆ ಮೊದಲು ನಮ್ಮ ರಾಜ್ಯದಲ್ಲಿ ನಾಡಹಬ್ಬ ಅಂದರೆ ದಸರಾ ಹಬ್ಬ, ಅದೇ ಮುಖ್ಯ ಮೂಲ. ನಮ್ಮ ತಾಯಿ ಚಾಮುಂಡೇಶ್ವರಿನ ಬೆಟ್ಟದಲ್ಲಿರೋಳು ಊರಿಗೆ ಬಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಅವಳೇ ಬಂದು ದರ್ಶನ ಕೊಡುವಂಥ ಒಂದು ವಿಶೇಷ ಅಂದರೆ ಅದೇ ನಮ್ಮ ನವರಾತ್ರಿಯಲ್ಲಿ ವಿಜಯದಶಮಿ ದಿನ ನಡೆಯುವಂತಹ ನವರಾತ್ರಿಯಲ್ಲಿ ವಿಜಯದಶಮಿ ನಡೆಯುವಂತಹ ಜಂಬೂ ಸವಾರಿ. ಅದು ಜಂಬೂ ಸವಾರಿ ತಾಯಿಗೆ ಆನೆ ಮೇಲೆ ಕೂತ್ಕೊಂಡು ಬರ್ತಾರೆ. ಅದೇನಂದ್ರೆ ವಿಶೇಷ, ಆನೆಯ ಒಂದು ಮೇಲೆ ಕೂತ್ಕೊಂಡು ಬರೋಂತಹ ವಿಶೇಷನೇ ಒಂದು ಮಹಾ ಸೇವೆ ತಾಯಿಗೆ. ಆದ್ದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ನಾಡಹಬ್ಬನ ಮಾಡ್ತಾ ಇದ್ದೀವಿ. ಅದೇ ರೀತಿ ಸುಮಾರು ವಿಜಯನಗರ ಕಾಲದಿಂದಲೂ ಸಹ ಈ ದಸರಾ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಜಯನಗರದಿಂದ ನಮ್ಮ ಮೈಸೂರು ಅರಸರಿಗೆ ಬಂತು, ಅವರ ಕಾಲದಿಂದಲೂ ಸಹ ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿ ಒಂದು ಒಳ್ಳೆ ಸ್ಥಾನದಲ್ಲಿ ಆನೆಗಳನ್ನ ಇಟ್ಟು ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಾಡಹಬ್ಬ ಪ್ರಾರಂಭ ಆಗೋದು ನಮ್ಮ ದಸರಾಕ್ಕೆ ಗಜಪಯಣ ಅಂತ. ಏನು ಪೂಜೆ ಮಾಡ್ಬೇಕಾದ್ರೆ ನಾವು ಗಣಪತಿ, ಪ್ರತ್ಯಕ್ಷ ಗಣಪತಿ ಅಂತ ಪೂಜೆ ಮಾಡ್ಕೊಳ್ತೀವಿ. ಹಾಗೆಯೇ ಗಣಪತಿಯ ರೂಪ ಆಗಿರುವಂತಹ ಆನೆಗಳನ್ನ ಕಾಡಿನಿಂದ ನಾಡಿಗೆ ತರುವಂತಹ ಕಾರ್ಯಕ್ರಮನೇ ಗಜಪಯಣ. ಆ ದಿನದಿಂದ ನಮ್ಮ ದಸರಾ ಪ್ರಾರಂಭ ಆಗ್ತದೆ. ಅರಮನೆ ರಾಜಪುರೋಹಿತಗಳೆಲ್ಲ ದಿನಾಂಕ ನಿಗದಿ ಮಾಡ್ತಾರೆ. ಅವರ ಮೇರೆಗೆ ಗಜಪಯಣ ಪ್ರಾರಂಭ ಆಗ್ತದೆ. ಅದರಿಂದ ಗಜಪಯಣ ಆದಮೇಲೆ ಆನೆಗಳು ಅರಣ್ಯ ಭವನಕ್ಕೆ ಬರ್ತದೆ. ಅರಣ್ಯ ಭವನಕ್ಕೆ ಬಂದಾಗ ಅರಣ್ಯ ಇಲಾಖೆಯಿಂದ ವಿಶೇಷವಾಗಿ ಪೂಜೆಗಳನ್ನ ಮಾಡಿ ಆ ನಂತರ ಅರಮನೆಗೆ ಕೊಡುವಂತಹ ಒಂದು, ಅರಮನೆಗೆ ಆನೆಗಳನ್ನ ತಗೊಳ್ಳುವಂತಹ ಕಾರ್ಯಕ್ರಮ ಒಂದಿದೆ. ಅದಕ್ಕೆ ಗಜಸ್ವಾಗತ ಅಂತ ಅರಮನೆಯಲ್ಲಿ ಹೇಳ್ತಾರೆ. ಹಾಗೆ ಮೊದಲು ಅರಣ್ಯ ಇಲಾಖೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಎಲ್ಲರೂ ಬೀಳ್ಕೊಟ್ಟು ಕಳಿಸ್ತಾರೆ. ಅನಂತರ ಅರಮನೆ ಒಳಗಡೆಯಿಂದ ಇಲಾಖೆಯವರು ಮತ್ತು DC ಅವರು ಎಲ್ಲ ಸೇರಿ ವಿಶೇಷವಾಗಿ ಪೂಜೆ ಮಾಡಿ ಆನೆಗಳನ್ನ ಮಂಗಳ ಸೂತ್ರದಿಂದ ಹಾಗೂ ವೇದ ಮಂತ್ರಗಳಿಂದ ವಿಶೇಷವಾಗಿ ಆನೆಗಳನ್ನ ಒಳಗಡೆ ಕರ್ಕೋತಾರೆ. ಅದರಲ್ಲೂ ದೇಶದಲ್ಲಿ ಎಲ್ಲೂ ಸಹ ಈ ಆನೆಗಳಿಗೆ ಇಷ್ಟು ವಿಶೇಷವಾಗಿ ಅಂತಹ ಗೌರವ ಕೊಡೋದಿಲ್ಲ. ರಾಷ್ಟ್ರಪತಿಗಳಿಗೆ ಹೇಗೆ ಗೌರವ ಕೊಡ್ತಾರೆ, ಅದೇ ರೀತಿ ನಮ್ಮ ಆನೆಗಳಿಗೂ ಸಹ ವಿಶೇಷವಾಗಿ ಗೌರವವನ್ನು ಕೊಟ್ಟು ವಿಶೇಷವಾಗಿ ಆನೆಗಳನ್ನ ಒಳಗಡೆ ಕರ್ಕೋತಾರೆ. ಅದಲ್ಲವೇ ಜನರಲ್ ಸೆಲ್ಯೂಟ್ ಹೊಡೆದು ಆನೆಗಳಿಗೆ ವಿಶೇಷವಾಗಿ ಆನೆಗಳನ್ನ ಕರ್ಕೊಳ್ತಾರೆ. ನಾನು ಇದು 28ನೇ ವರ್ಷ ಪೂಜೆ ಮಾಡ್ತಾ ಇದ್ದೀನಿ. ನಾನು ಮೊದಲನೇ ಸರಿ ದ್ರೋಣ ಪೂಜೆ ಮಾಡಿದಾಗ ನೋಡಿದ್ದೀನಿ, ಜೊತೆಗೆ ಸಹಾಯಕ್ಕೆ ನಿಂತಿದ್ದೀರಿ ಅಷ್ಟೇ. ಆಮೇಲೆ ಬಲರಾಮ ಬಂದಾಗಲಿಂದ ನಾನೇ ಸಹ ಪೂಜೆ ಮಾಡಿದ್ದೀನಿ. ಬಲರಾಮನ ಪೂಜೆ ಮಾಡಿದೆ, ಅರ್ಜುನನ ಪೂಜೆ ಮಾಡಿದ್ದೀನಿ, ಈಗ ಅಭಿಮನ್ಯುನ ಪೂಜೆ ಮಾಡಿದ್ದೀನಿ. ಇನ್ನೊಂದು ವಿಶೇಷ ಖುಷಿ ಆಗ್ತಾ ಇರೋದು ಅಂದರೆ ನಮ್ಮ ಮಹಾರಾಜರೇ ಬರೋಂಗೆ ನಮ್ಮ ಶ್ರೀಕಂಠ ಆನೆ ಬರ್ತಾ ಇದೆ. ಅದು ಮೊದಲನೇ ಸರಿ ಪೂಜೆ ಮಾಡ್ತಿದ್ವಿ. ಇನ್ನೂ ಒಂಥರ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಇದಕ್ಕೇನು ಅಂದರೆ ಗಜಪಯಣ ಪ್ರಾರಂಭ ಆಗಿದ್ದ ಮುಂಚಿನಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ 28 ವರ್ಷದಿಂದ. ಇದು ಅರಣ್ಯ ಇಲಾಖೆ ವತಿಯಿಂದ ಮಾಡ್ತಿದ್ದೆ. ಇದಕ್ಕೆ ಕಾರಣ ಅಂದರೆ ಆನೆಗಳಿಗೆ ಪೂಜೆ ಮಾಡಬೇಕಾದ್ರೆ ಅದರದ್ದೇ ಭಾಷೆಗಳು ಗೊತ್ತಿರಬೇಕು. ಯಾರು ಹೋದರೂ ಹತ್ರ ಸೇರಿಸಲ್ಲ. ಅದಕ್ಕೆ ಮಂತ್ರಗಳಿಗಿಂತ ನಾವು ಪ್ರತ್ಯಕ್ಷ ರೂಪ ದೇವರ ಹೆಸರಲ್ಲಿ ಪೂಜೆ ಮಾಡ್ತೀವಿ. ಹಾಗೆ ಅದರದ್ದೇ ಭಾಷೆಗಳಿದೆ. ಸುಮ್ಮನೆ ನಿಂತ್ಕೊಳ್ಳೋದ್ರೆ, ಈಗ ನಾನು ನಿಮಗೆ ನಮಸ್ಕಾರ ಅನ್ಬೇಕಂದ್ರೆ ಏನನ್ಬೇಕು, ನಮಸ್ಕಾರ ಅಂತ ಹೇಳ್ತೀನಿ. ಆನೆ ಮುಂದೆ ಹೋಗಿ ನಮಸ್ಕಾರ ಅಂದರೆ ಗೊತ್ತಾಗೋದಿಲ್ಲ. ಅದಕ್ಕೆ ದಲೆ ಅಂದರೆ ಅದು ಸೊಂಡ್ಲೆತ್ತಿ ನಮಸ್ಕಾರ ಮಾಡ್ತದೆ. ಹಾಗೆ ನಾವು ತಲೆ ಬಗ್ಸ್ಬೇಕು ಅಂತಂದರೆ ಅದಕ್ಕೆ ಜೂಕ್ ಅಂದರೆ ಆನೆ ತಲೆ ಬಗ್ಸತ್ತೆ. ಪೂಜೆಲೆ ಮಾಡಿ ಮುಂದೆ ನಿಂಬೆಹಣ್ಣು ಇಡ್ತೀವಿ. ನಿಂಬೆಹಣ್ಣು ತುಳಿಯೋದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ. ಅದರದ್ದೇ ಭಾಷೆ ಇದೆ. ಅರೆ ದಪ್ ಅಂದರೆ ಆ ನಿಂಬೆಹಣ್ಣನ್ನ ತುಳಿಯುತ್ತೆ. ಅದೇ ಥರ ವಿಶೇಷವಾಗಿದೆ. ಇದು ಕಾರಣ ಅಂದರೆ ನಮ್ಮ ತಂದೆ ತಾಯಿನೇ ಇದಕ್ಕೆ ಅವರ ಆಶೀರ್ವಾದ, ಎಲ್ಲರೂ ಆಶೀರ್ವಾದ. ನಮ್ಮ ತಂದೆಯವರು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿದ್ದರು. ಏನು ಬೇಗರು ಅಂತ ನೀವು ಕೇಳಬೇಕು. ಆವಾಗ ನಮ್ಮನ್ನೆಲ್ಲ ಕಾಡಿನಲ್ಲೇ ಸಾಕಿದ್ದಾರೆ. ಆದ್ದರಿಂದ ಮಾವತ್ರಿಗೂ ನಮಗೂ ಆನೆಗಳಿಗೂ ಭಾರಿ ಅನುರೋಧ ಸಂಬಂಧ. ಅದರಿಂದ ಸ್ವಲ್ಪ ಧೈರ್ಯ ಇದೆ. ದೇವ್ರ ಹೆಸರು ಹೇಳ್ಕೊಂಡು, ಚಾಮುಂಡೇಶ್ವರಿ ಹೆಸರು ಪೂಜೆ ಮಾಡ್ತೀವಿ. ಅದು ಕಾಲುಗಳೆಲ್ಲ ತೊಳೆದು, ಆನೆಗಳು ಬಂದಾಗ ಕಾಲುಗಳ ತೊಳಿತೀವಿ. ಮೊದಲು ನಮ್ಮ ಮನೆಗೆ ಬಂದಾಗ ಅತಿಥಿಗಳಿಗೆ ನಾವೇನು ಮಾಡ್ತೀವಿ, ಕೈ ಕಾಲುಗಳಿಗೆ ನೀರು ಕೊಡ್ತೀವಿ. ಹಾಗೆ ಆನೆಗಳು ಬಂದು ನಿಲ್ಲಿಸಿದಾಗ ಕಾಲನ್ನ ತೊಳೆದು ಹೊಗೆ, ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ, ಪತ್ರೆಗಳು ಎಲ್ಲವನ್ನೂ ಇಟ್ಟು ಪೂಜೆ ಮಾಡ್ತೀವಿ. ಗಣಪತಿಗೆ ಇಷ್ಟವಾದಂದರೆ ವಿಶೇಷವಾದ ತಿಂಡಿಗಳು. ಹಾಗೆ ಗಣಪತಿಗೆ ಇಷ್ಟವಾದ ಗಣಪತಿ ಹಬ್ಬ ಮಾಡಬೇಕು ಅಂದರೆ ಗಣಪತಿಗೆ ಹೆಚ್ಚಿನ ನೈವೇದ್ಯಗಳು ನೀಡಬೇಕು. ಕಡುಬು, ಚಕ್ಕಲಿ, ಕೋಡುಬಾಳೆ ಅಂದರೆ ಗಣಪತಿಗೆ ತುಂಬ ಇಷ್ಟ ಆಗುತ್ತೆ. ಆದ್ದರಿಂದ ಗಣಪತಿಗೆ ಪ್ರತ್ಯಕ್ಷ ಗಣಪತಿ ಪೂಜೆ ಅಂತಹ ಆನೆಗೆ ಪೂಜೆ ಮಾಡಬೇಕಾದ್ರೆ 21 ಥರ ತಿಂಡಿಗಳೆಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ಥರ ಹಣ್ಣುಗಳಿಟ್ಟು ಪೂಜೆ ಮಾಡ್ತೀನಿ. ತುಂಬ ಖುಷಿ ತರ್ತಾ ಇದೆ ಜೀವನದಲ್ಲಿ. ಆದರೂ
ನಮ್ಮ ಆನೆಗಳನ್ನ ಇದುವರೆಗಾಯ್ತು ಒಂದು ದಿನವೂ ಸಹ ಯಾವುದೇ ರೀತಿ ತೊಂದರೆಗಳು ಸಹ ಆಗಿಲ್ಲ. ಅದೆಲ್ಲ ದೇವರ ಆಶೀರ್ವಾದ, ಚಾಮುಂಡೇಶ್ವರಿ ಆಶೀರ್ವಾದ. ನಿಜವಾದ ಖುಷಿ ಆಗ್ತಾ ಇದೆ. ಮೊದಲೇನಂದ್ರೆ ಅರಣ್ಯ ಇಲಾಖೆಯವರಿಂದ ಪೂಜೆ ಮಾಡಿಸ್ತೀವಿ. ಅಲ್ಲಿ ಮಾವುತರುಗಳು ನಮ್ಮ ಕಾವಡಿಗಳಿದಾರಲ್ಲ, ಅವರು ಕಾಡಿನಿಂದ ನಾಡಿಗೆ ಕಳಿಸ್ಕೊಡ್ತಾರೆ. ಅರಣ್ಯ ಇಲಾಖೆ ಬೀಳ್ಕೊಡುಗೆ ಮಾಡಿಕೊಡುತ್ತೆ. ಅದರಿಂದ ಮಿನಿಸ್ಟ್ರುಗಳು ಅವರು ಇಲ್ಲೂ ಎಲ್ಲರೂ ಸಹ ಬಂದು, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಅವ್ರನ್ನ ರಿಸೀವ್ ಮಾಡ್ಕೋತಾರೆ. ಇಲ್ಲಿ ಗಜಪಯಣದಿಂದ ಅಲ್ಲಿ ಕರ್ಕೊಂಡ್ಬಂದು ಅರಣ್ಯ ಇಲಾಖೆಯಲ್ಲಿ ಆನೆಗಳನ್ನ 3-4 ದಿನ ಅಲ್ಲಿ ಇಟ್ಕೊಳ್ತಾರೆ. ಅಲ್ಲಿ ಸುತ್ತಮುತ್ತ ಇರೋರೆಲ್ಲರೂ ಆನೆಗಳನ್ನ ನೋಡ್ಕೊಳ್ತಾ ಇರ್ತಾರೆ. ನೋಡೋಕ್ಕೆ ಅಂತ ಸಂತೋಷಕ್ಕೆ ಮಕ್ಕಳೆಲ್ಲ ಬರ್ತಿರ್ತಾರೆ. ಒಂದು ಶುಭ ಮುಹೂರ್ತದಲ್ಲಿ ಅರಮನೆ ಮಹಾಪಂಡಿತರುಗಳು ಯಾವ ಲಗ್ನ ಕೊಟ್ಟಿರ್ತಾರೆ ಆ ದಿವಸ ಅಲ್ಲಿಂದ ಆನೆಗಳು ಬರುತ್ತೆ. ಅದರಲ್ಲೂ ನಾವು ದಸರಾಗಿಂತ ಮುಂಚೆನೇ ಒಂದು ದಸರಾ ನೋಡಬೇಕು ಅಂದರೆ ನಮ್ಮ ಅರಣ್ಯ ಭವನ ಅಶೋಕಪುರಮಲ್ಲಿ ನಿಂತ್ಕೊಂಡು ನೋಡಬೇಕು. ದಸರಾದಲ್ಲಿ ಒಂದು ಆನೆ ಅಂತ ದೂರ ನೋಡ್ಬೋದು ಅಷ್ಟೇ ಹೊರತು ಆಯ್ತಾ ಒಟ್ಟಿಗೆ 9 ಆನೆಗಳು ಒಟ್ಟಿಗೆ ನೋಡಲಿಕ್ಕೆ ಬರೋಕ್ಕೆ ನಮಗೆ ಸಿಗೋದು ಅದೊಂದೇ ದಿನ. ಯಾವುದು ನಮ್ಮ ಅರಣ್ಯ ಇಲಾಖೆಯಿಂದ ಏನು ನಮ್ಮ ಅರಮನೆಗೆ ಬರ್ತದೆ ಆ ರಸ್ತೆ ಉದ್ದಕ್ಕೂ ನೋಡಲಿಕ್ಕೆ ಚೆನ್ನ. ಎಲ್ಲರೂ ಸಹ ಮುಂಚೆನೆ ಬಂದು ಈಗ ದಸರಾ ನೋಡ್ಬೇಕಾದ್ರೆ ಚಾಪೆ ಹಾಕೊಂಡು ಕೂತಿರ್ತಾರೆ ನಮ್ಮ ಜನಗಳು. ಹಾಗೆ ನಮ್ಮ ಈ ಆನೆಗಳು ಬರಬೇಕಾದ್ರೆ ಎಲ್ಲ ಮನೆಯವರು ಸಹ ಆಚೆ ಬಂದು ನಿಂತಿರ್ತಾರೆ. ಆನೆಗಳಿಗೆ ಆರತಿಗಳು ಮಾಡ್ತಿರ್ತಾರೆ, ಹೂ ಏರಿಸ್ತಾರೆ, ಅಭಿಮನ್ಯುಗೆ ಜೈ ಅಂತ ಕಿರಿಸ್ತಾ ಇರ್ತಾರೆ. ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅರಣ್ಯ ಇಲಾಖೆಯಿಂದ ಪೂಜೆ ಮಾಡಿ ನಂತರ ನಮ್ಮ ಅರಮನೆಗೆ ಕಳಿಸ್ಕೊಡ್ತಾರೆ. ಹಾಗಂತೂ ತುಂಬ ಖುಷಿ ಆಗುತ್ತೆ ಆನೆ ಪೂಜೆ ಮಾಡೋಕ್ಕೆ. ಯಾವುದೋ ಜನ್ಮದ ಪುಣ್ಯ ಅಂತ ಕಾಣುತ್ತೆ. ಬಹುಶಃ ಇದು ಎಷ್ಟು ಜನ್ಮದ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ನನಗೆ ಈ ದಿವಸ ಈ ಪೂಜೆಗೆ ಸಿಕ್ಕಿದೆ. ಅದಂತೂ ತುಂಬ ಖುಷಿ ಪಡ್ತೀನಿ. ಅದರಲ್ಲೂ ನಮ್ಮ ಆನೆಗಳಿಗೆ ಪೂಜೆ ಮಾಡಬೇಕು ಅಂದರೆ ಅದರಲ್ಲಿರೋ ಖುಷಿನೇ ಬೇರೆ. ಅದರಲ್ಲೂ ಆನೆಗೆ ಕಾಲು ತೊಳೆದು ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡಾಗ ಅದರಲ್ಲಾಗುವಂಥ ಖುಷಿನೇ ಬೇರೆ. ತುಂಬ ಚೆನ್ನಾಗಿ ಆಗುತ್ತೆ. ತುಂಬ ಖುಷಿ ಕೊಡುತ್ತೆ. ಅದೆಲ್ಲ ನಮ್ಮ ಆನೆಗಳಿಗೆ ಸೇರಬೇಕು. ಅದರಲ್ಲೂ ನಮ್ಮ ಮನಸ್ಸಲ್ಲಿ ನಮ್ಮ ಬಲರಾಮ, ನನ್ನ ಅರ್ಜುನ ಅಂತೂ ನಮ್ಮ ಮನಸ್ಸಿಂದ ನನ್ನ ಉಸಿರು ತನಕ ನಾವು ನಮ್ಮಿಂದ ಹೋಗೋದಿಲ್ಲ. ಮನಸ್ಸಲ್ಲಿ ಅಷ್ಟು ಬೇಜಾರಾಗ್ತದೆ. ಅವ್ನು ನೆನೆಸ್ಕೊತಾನೆ ಇರ್ತೀನಿ ನಾನಂತೂ. ಹೀಗೆ ಗಜಪಯಣ ಮಾಡಬೇಕಾದ್ರೆ ತುಂಬ ಖುಷಿನೂ ಆಗುತ್ತೆ. ಅದೇ ರೀತಿ ಕೆಲವು ವರ್ಷಗಳ ಹಿಂದೆ ಆನೆಗಳನ್ನ ಕಾಡಿಂದ ಮೈಸೂರು ತನಕ ನಡೆಸ್ಕೊಂಡು ಬರೋರು. ಅದೊಂಥರ ಒಂದು ಬೇಸರದ ಸಂಗತಿ. ಅಲ್ಲಿಂದ ಕಾಡಿಂದ ಹೊರಟ್ರೆ ಇಲ್ಲಿಗೆ ಬರೋಕ್ಕೆ 15 ದಿನ ಆಗೋದು. ಅದಾದ ನಂತರ 15 ದಿನ ಆಗೋದು. ಅದಾದ ನಂತರ ನಡ್ಸ್ಕೊಂಡು ಬರೋದು ಬೇಡ ಅಂದ್ಬಿಟ್ಟು ಗಜಪಯಣ ಪ್ರಾರಂಭ ಮಾಡಿದ್ರು. ಗಜಪಯಣ ಪ್ರಾರಂಭ ಮಾಡಿದಾಗ ಕೆಲವು ಸಂತೋಷನೂ ಆಗಿದೆ, ಹಾಗೆ ಕೆಲವು ಸರಿ ದುಃಖದ ಸಂಗತಿನೂ ನಡೆದಿದೆ. ಏನಪ್ಪ ಅಂದರೆ ನಮ್ಮ ಬಲರಾಮನ್ನ ಪೂಜೆ ಮಾಡ್ಕೊಂಡು ಕರ್ಕೊಂಬರ್ತಾಯಿದ್ವು. ಕರ್ಕೊಂಬರ್ಬೇಕಾದ್ರೆ ಆಗ ಮಧ್ಯದಲ್ಲಿ ಅಲ್ಲಿಂದ ನಡೆಸ್ಕೊಂಡೇ ಕರ್ಕೊಂಬರ್ತಾಯಿದ್ರು. ಹಿಂದಿನಿಂದ ಕೇರಳದ ಒಂದು ಜೀಪ್ನ ಬಂದು ಆನೆಗೆ ಹೊಡೆದ್ಬಿಟ್ಟ. ಆನೆಗೆ ಹೊಡೆದಾಗ ಆ ಮಾವತ ಸಣ್ಣಪ್ಪ ಅಂತಿದ್ದ, ಅವನು ಮೇಲಿಂದ ಬಿದ್ದು ಪಾಪ ಕಾಲು ಮುರಿದೋಯ್ತು. ಅವನಿಗೆ ಕಾಲು ಮುರಿದಾಗ ಅದನ್ನು ನಾವು ಇನ್ನೂ ಮರೆಯೋಕ್ಕಾಗೋದಿಲ್ಲ. ಅದು ಮರೆದಾಗ ನಾವು ರಾತ್ರಿ ಅವನ್ನ ಹಾಸ್ಪಿಟ್ಲ್ ಕರ್ಕೊಂಬಂದು ರಾತ್ರಿ 12:30 1 ಗಂಟೆ ತನಕ ನಾವು ಹುಣಸೂರ್ಲೇ ಇರೋಂಗೆ ಆಗಿತ್ತು. ಅದೊಂದು ಪಾಪ ಮರೆಯೋಕ್ಕಾಗಲ್ಲ. ಅದರಿಂದ ಅದಾದಮೇಲೆ ಇಲಾಖೆಯವರು ಒಂದು ಒಳ್ಳೆ ಕೆಲಸ ಮಾಡೋದಂದರೆ ಏನಪ್ಪ ಅಂದರೆ ಅದ್ರ ಮುಂದಿನ ವರ್ಷದಿಂದನೇ ಆನೆಗಳನ್ನ ಲಾರಿಲಿ ತೊಗೊಂಬರಕ್ಕೆ ಶುರು ಮಾಡಿದ್ರು. ಅದಷ್ಟು ತುಂಬ ಖುಷಿ ಕೊಡ್ತಾ ಇದೆ. ಆನೆಗಳನ್ನ ಲಾರಿಲಿ ತೊಗೊಂಬರ್ತಿರೋದು ಅವುಗಳಿಗೂ ನೋವಾಗೋದಿಲ್ಲ. ಒಂಥರ ಒಂದು ಆನೆಗೆ ಒಂದು ಒಳ್ಳೆ ಬೆಲೆ ಸಿಕ್ತು. ಈಗ ಯೋಗಕ್ಷೇಮವಾಗಿ ಬಂದು ಅವಗಕ್ಷೇಮವಾಗಿ ಹೋಗ್ತವೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.